ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದರ್ಶನ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿದೆ. ಆಗಸ್ಟ್ 28ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ. 14 ದಿನ ಎಲ್ಲ 17 ಆರೋಪಿಗಳಿಗೂ ನ್ಯಾಯಾಂಗ ಬಂಧನಾವಧಿ ವಿಸ್ತರಣೆಯಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಮತ್ತು ಪ್ರಕರಣದ ಎಲ್ಲ ಆರೋಪಿಗಳನ್ನ 24ನೇ ACMM ಇನ್ಚಾರ್ಜ್ ಕೋರ್ಟ್ ಎದುರು ಹಾಜರುಪಡಿಸುತ್ತಾರೆ. ಪೊಲೀಸರ ರಿಮಾಂಡ್ ಅರ್ಜಿಯನ್ನ ಈ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಪುರಸ್ಕರಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ 13 ಆರೋಪಿಗಳು, ಇನ್ನು ತುಮಕೂರು ಜೈಲಿನಿಂದ 4 ಆರೋಪಿಗಳು. ಈ ಹಿಂದೆ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿ ಆದೇಶ ನೀಡಲಾಗಿತ್ತು. ಇವತ್ತಿಗೆ ಅವಧಿ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇರಿದ ಹಾಗೆ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಈಗ ಮತ್ತೊಂದು ಅವಧಿಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 13 ಆರೋಪಿಗಳು, ಇನ್ನು ತುಮಕೂರು ಜೈಲಿನಿಂದ 4 ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಆಗಸ್ಟ್ 28ರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಿಸಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಕೊಟ್ಟಂತಹ ಕಾರಣ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ತನಿಖೆಯಲ್ಲಿ ಸಿಕ್ಕ ಟೆಕ್ನಿಕಲ್ ಸಾಕ್ಷಿಗಳಲ್ಲಿ ಆರೋಪಿಗಳ ಪಾತ್ರ ದೃಢ ಆಗಿದೆ. ಇನ್ನು ಎರಡನೇ ಅಂಶ, ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಮೂರನೇ ಕಾರಣ, ವೈಜ್ಞಾನಿಕ ಸಾಕ್ಷಿಗಳ FSL ವರದಿ ಬರಬೇಕಾಗಿದೆ. ನಾಲ್ಕನೇ ಕಾರಣ, ಕೃತ್ಯದಲ್ಲಿ ಇನ್ನೂ ಅನೇಕರ ವಿಚಾರಣೆ ಮಾಡೋದು ಬಾಕಿ ಇದೆ. ಇನ್ನು 5, ಅನೇಕ ಸಾಂದರ್ಭಿಕ ಸಾಕ್ಷಿಗಳ ಸೆಕ್ಷನ್ 164 ಹೇಳಿಕೆ ಬಾಕಿ ಇದೆ. ಮೃತನ ಕುಟುಂಬಕ್ಕೆ ಆಮಿಷ ಅಥವಾ ಬೆದರಿಕೆ ಹಾಕುವ ಸಾಧ್ಯತೆಯೂ ಇದೆ. ಇನ್ನು ಕಾರಣ 7, FSL ನಲ್ಲಿ ಇನ್ನೂ ಕೆಲವು ವರದಿ ಬರಬೇಕಾಗಿದೆ, ಅದನ್ನ ಕಾಯ್ತಾ ಇದ್ದೀವಿ. ಕಾರಣ 8, ಮತ್ತಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನ FSLಗೆ ಕಳುಹಿಸಿದ್ದು ವರದಿ ಬಾಕಿ ಇದೆ. 9ನೇ ಕಾರಣ, ಎಲ್ಲ ಆರೋಪಿಗಳ ವಿರುದ್ಧ ಭೌತಿಕ, ತಾಂತ್ರಿಕ, ಸಾಂದರ್ಭಿಕ ಸಾಕ್ಷಿ ಪತ್ತೆಯಾಗಿದೆ. ಕಾರಣ 10, ಪ್ರತಿ ಆರೋಪಿಯ ಪ್ರತ್ಯೇಕವಾಗಿ ಪಾತ್ರದ ತನಿಖೆ ಮಾಡೋದು ಬಾಕಿ ಇದೆ. ಇನ್ನು 11ನೇ ಕಾರಣ, ಹಣ ಬಲವಿದ್ದು ಪ್ರಭಾವಿಗಳಾದ್ದರಿಂದ ಸಾಕ್ಷಿಗಳ ಬೆದರಿಕೆ ಸಾಧ್ಯತೆ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ಮ್ಯಾಜಿಸ್ಟ್ರೇಟರು ಪ್ರಕರಣದ ಎಲ್ಲ ಆರೋಪಿಗಳಿಗೂ ಆಗಸ್ಟ್ 28ರವರೆಗೆ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಿಸಿ ಆದೇಶ ನೀಡಿದರು. ಬೆಂಗಳೂರು ಜೈಲಿನಲ್ಲಿರುವ ಆರೋಪಿಗಳು ಹಾಗೆ ತುಮಕೂರು ಜೈಲಿನಲ್ಲಿರುವ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪೊಲೀಸರು ಹಾಜರುಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ರಿಮಾಂಡ್ ಅರ್ಜಿಯನ್ನ ಪುರಸ್ಕರಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದು ಅವಧಿಗೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಆಗಸ್ಟ್ 28ರವರೆಗೂ ಜೈಲೇ ಗತಿ ಆರೋಪಿಗಳಿಗೆ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳಾಗಿರುವ 17 ಜನರನ್ನು ಮತ್ತೊಂದು ಅವಧಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ನ್ಯಾಯಾಧೀಶರು. ಆಗಸ್ಟ್ 28ರವರೆಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯಲ್ಲಿ ಕೊಟ್ಟಂತಹ ಕಾರಣಗಳು, ಆ ಕಾರಣಗಳನ್ನ ಪುರಸ್ಕರಿಸಿ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿರೀಕ್ಷೆಯಂತೆಯೇ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿರುವಂಥದ್ದು. ಸೊ ಪೊಲೀಸರು ಕೊಟ್ಟಂತಹ ರಿಮಾಂಡ್ ಅರ್ಜಿ, ಆ ಅರ್ಜಿಯಲ್ಲಿರುವಂತಹ ಅಂಶಗಳು ಕೂಡ ಬಹಳ ಪ್ರಮುಖ ಅಲ್ವಾ?
ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿರ್ತಕ್ಕಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ರಿಮ್ಯಾಂಡ್ ಅಪ್ಲಿಕೇಶನನ್ನು ಸಲ್ಲಿಸಿರ್ತಕ್ಕಂಥದ್ದು. ನ್ಯಾಯದಲ್ಲಿ ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಸಾಕಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಅವರ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮಾಡೋ ಹಿನ್ನೆಲೆ ಇತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರು ಮಾಡಲಾಯಿತು. ಮುಖ್ಯವಾಗಿ ಏನಂದರೆ ಸುಮಾರು 13 ಆರೋಪಿಗಳೇನಿದ್ದಾರೆ ಅವರನ್ನು ಪರಪ್ಪನಗರ ಜೈಲಿಂದ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ 13 ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ 24ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಇನ್ನು ಉಳಿದಂತೆ 4 ಆರೋಪಿಗಳು ಅವರ ಥ್ರೆಟ್ನಿಂಗ್ ಹಿನ್ನೆಲೆಯಲ್ಲಿ ತುಮಕೂರು ಜೈಲಿನಲ್ಲಿ ಇರಿಸಲಾಗಿರ್ತಕ್ಕಂಥದ್ದು. ಅವರನ್ನು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಯಿತು. ಇದೇ ತಿಂಗಳ ಆಗಸ್ಟ್ 28ರವರೆಗೂ ಸಹ ಎಲ್ಲರಿಗೂ ಸಹ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಅವರು ತಿಳಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯುತ್ತೆ. ನಂತರ ಅವ್ರಿಗೆಲ್ಲರಿಗೂ ಸಹ ನ್ಯಾಯಾಂಗ ಬಂಧನ ವಿಧಿಸಲಾಗುತ್ತೆ. 28ಕ್ಕೆ ವಿಚಾರಣೆ ಮುಂದೂಡಲಾಗುತ್ತೆ. ಈ ನಡುವೆ ಆರೋಪಿಗಳೇನಿದ್ದಾರೆ ಆರೋಪಿಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದರಲ್ಲಿ ತನಿಖೆಗೆ ಟೆಕ್ನಿಕಲ್ ಸಾಕ್ಷಿಗಳು ಆರೋಪಿಗಳು ಪಾತ್ರ ದೃಢಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಏನಂದರೆ FSLಗೆ ಕಳಿಸಿದಂಥ ರಿಪೋರ್ಟು ನಿನ್ನೆ ಮೊನ್ನೆ ಕೂಡ ಬಂದಿತ್ತು. ಹೀಗಾಗಿ ಬೆಂಗಳೂರಿನ ಮಡಿವಾಳದ FSLನಿಂದ ಸಾಕಷ್ಟು ರಿಪೋರ್ಟ್ಗಳು ಬಂದಿದ್ದು, ಸುಮಾರು 70% ರಿಪೋರ್ಟ್ಗಳು ಬಂದಿದ್ದು. ಅದರಲ್ಲಿ ಆರೋಪಿಗಳ ಕೃತ್ಯ ಭಾಗಿಯಾಗಿರೋದು ದೃಢಪಟ್ಟಿದೆ ಅಂತೇಳಿ ಟೆಕ್ನಿಕಲ್ ಎವಿಡೆನ್ಸಿಂದ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಸಹ ನಮಗೆ ದೃಢಪಟ್ಟಿದೆ ಅಂತೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ತಿಳಿಸ್ತಾರೆ. ಮತ್ತು ವೈಜ್ಞಾನಿಕವಾಗಿ FSL ವರದಿ ಬಂದಿದೆ, ಅದರಲ್ಲೂ ಸಹ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ. ಕೃತ್ಯದಲ್ಲಿ ಇನ್ನೂ ಅನೇಕರ ವಿಚಾರಣೆ ಬಾಕಿ ಇದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅನೇಕ ಸಾಂದರ್ಭಿಕ ಸಾಕ್ಷಿಗಳೇನಿದ್ದಾರೆ ಅವರ 164 ಅಂದರೆ ನ್ಯಾಯಾಲಯಕ್ಕೆ ಕೊರೆದೊಯ್ದು ಅವರನ್ನು ಸಹ ವಿಚಾರಣೆ ಮಾಡಬೇಕಿದೆ, ಅವರ ಹೇಳಿಕೆಯನ್ನು ದಾಖಲಿಸಬೇಕಿದೆ ಅಂತೇಳಿ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ತಿಳಿಸ್ತಾರೆ. ಹೀಗಾಗಿ ಅದು ಕೂಡ ಬಾಕಿ ಇರೋ ಹಿನ್ನೆಲೆಯಲ್ಲಿ ಇವ್ರನ್ನೆಲ್ಲರಿಗೂ ಸಹ ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಬಾರ್ದು, ಮತ್ತು ಇವ್ರಿಗೆಲ್ಲರಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬೇಕು. ಮತ್ತು ಇವರೇನಾದರೂ ಹೊರಗಡೆ ಬಂದರೆ ದರ್ಶನ್ ಪ್ರಭಾವಿ ನಟ ಆಗಿದ್ದಾನೆ, ಇವರು ಸಾಕ್ಷಿನಾಶ ಮಾಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಡೇ 1ನಿಂದ ಸಹ SPP ಪ್ರಸನ್ನ ಕುಮಾರ್ ಹೇಳ್ಕೊಂಬರ್ತಾ ಇದ್ರು. ಹೀಗಾಗಿ ಸಾಕಷ್ಟು ಆರೋಪಗಳು ಇರೋದ್ರಿಂದ ಇವ್ರು ಯಾವುದೇ ಕಿರಣ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕಳೆದ ವಾರ ಅಷ್ಟೇ ಬಂದಂತಹ FSL ರಿಪೋರ್ಟ್ ನಲ್ಲಿ ನಟ ದರ್ಶನ್ ಏನು 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಜೀನ್ಸ್ ಅನ್ನ ತೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೊಲೆಯ ಸಂದರ್ಭದಲ್ಲಿ ಸೊ ಅದರಲ್ಲಿದ್ದಂತಹ ರಕ್ತದ ಕಲೆ FSL ರಿಪೋರ್ಟ್ ನಲ್ಲಿ ಬಂದಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆಗೆ ಹೋಲಿಕೆ ಆಗುತ್ತೆ ಅನ್ನುವಂಥದ್ದನ್ನ ನೋಡಿದ್ವಿ. ಈಗ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡಗೂ ಕೂಡ FSL ರಿಪೋರ್ಟ್ ದೊಡ್ಡ ಸಂಕಷ್ಟವನ್ನ ತಂದೊಡ್ತಾ ಇದೆ. ಚಪ್ಪಲಿ ಸಂಕಷ್ಟ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದದ್ದೇ ಕಂಟಕವಾಯ್ತಾ ಹಾಗಾದ್ರೆ ಪವಿತ್ರ ಗೌಡಗೆ? ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದ ಪವಿತ್ರ ಗೌಡ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆಗಳಿರೋದು ದೃಢಪಟ್ಟಿದೆ. ಚಪ್ಪಲಿ ಮೇಲೆ ರಕ್ತದ ಕಲೆ ಇರೋದು FSL ವರದಿಯಲ್ಲಿ ಉಲ್ಲೇಖ ಆಗಿದೆ. ಪವಿತ್ರ ಗೌಡ ವಿರುದ್ಧ ಪ್ರಬಲವಾದ ಸಾಕ್ಷಿಯಾಗಲಿರುವ ಚಪ್ಪಲಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಇದೇ ಚಪ್ಪಲಿಯಲ್ಲಿ ಪವಿತ್ರ ಗೌಡ ಹೊಡೆದಿದ್ರು. ಸೊ ಈಗ ರಕ್ತದ ಕಲೆ ಮ್ಯಾಚ್ ಆಗ್ತಾ ಇದೆ. ಕಿರಣ, ಈಗ ಪವಿತ್ರ ಗೌಡಗೂ ಕೂಡ FSL ರಿಪೋರ್ಟ್ ಕಂಟಕ ಆಗ್ತಾ ಇದೆ. ಚಪ್ಪಲಿಯಲ್ಲಿರುವಂತಹ ರಕ್ತದ ಕಲೆ ಅದು ರೇಣುಕಾಸ್ವಾಮಿಯ ರಕ್ತದ ಕಲೆಗೆ ಹೋಲಿಕೆ ಆಗ್ತಾ ಇರುವಂತದ್ದು ಮತ್ತಷ್ಟು ಸಂಕಷ್ಟ ಅಲ್ವಾ? ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳೇನಿದ್ದಾರೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಬಗ್ಗೆನೂ ಸಹ 200ಕ್ಕೂ ಹೆಚ್ಚು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರು. 66 ಎವಿಡೆನ್ಸ್ಗಳನ್ನು FSLಗೆ ಕಳಿಸಲಾಯಿತು. ಅದರಲ್ಲಿ ಮುಖ್ಯವಾಗಿ ನಟ ದರ್ಶನ್ ಅವರ ಗೆಳತಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡಿತಾರೆ. ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ಏನು ಶೆಡ್ಗೆ ರೀಚ್ ಆಗ್ತಾರೆ. ಪಟ್ಟಣಗೆರೆ ಶೆಡ್ಗೆ ರೀಚ್ ಆದ ನಂತರ ನಟ ದರ್ಶನ್ಗೆ 4:15 ಸುಮಾರಿಗೆ ಪವಿತ್ರ ಗೌಡರನ್ನು ಕರ್ಕೊಂಡು ಗುಡ್ ನ್ಯೂಸ್ ಇದೆ ಅಂತೇಳಿ ಕರ್ಕೊಂಬರ್ತಾರೆ. ಆಗ ಅಲ್ಲಿ ಹೋದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಇರ್ತಾನೆ. ನಿನಗೆ ತೊಂದರೆ ಕೊಡ್ತಾ ಇದ್ದ ಇದೇ ರೇಣುಕಾಸ್ವಾಮಿ ಅಂತ ಹೇಳ್ತಾರೆ. ಆಗ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿರ್ತಾರೆ. ಆ ಪವಿತ್ರ ಗೌಡ ಹೊಡೆದಿರ್ತಕ್ಕಂಥ ಚಪ್ಪಲಿ ಈಗ ಪವಿತ್ರ ಗೌಡಗೆ ಕಂಟಕ ತಂದಿರ್ತಕ್ಕಂಥದ್ದು. ಆ ಚಪ್ಪಲಿ ಮೇಲೆ ಇರ್ತಕ್ಕಂಥ ಬ್ಲಡ್ ಸ್ಯಾಂಪಲ್ಲು ಮತ್ತು ಆ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಕೂಡ ಮ್ಯಾಚ್ ಆಗಿದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. FSLಗೆ ಪವಿತ್ರ ಗೌಡ ತೊಟ್ಟಿದ್ದಂಥ ಚಪ್ಪಲಿ ಆ ಮಾರ್ಕ್ ಏನಿತ್ತು
ಮತ್ತು ಅಲ್ಲಿದ್ದಂಥ ಬ್ಲಡ್ ಸ್ಯಾಂಪಲ್ಲು, ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್ಲು ಮತ್ತು ಪವಿತ್ರ ಗೌಡ ಚಪ್ಪಲಿ ಮೇಲೆ ಇದ್ದಂಥ ಬ್ಲಡ್ ಸ್ಯಾಂಪಲ್ ಎಲ್ಲವನ್ನು ಸಹ ಕಾಮಾಕ್ಷಿಪಾಳ್ಯ ಪೊಲೀಸರು FSLಗೆ ಕಳಿಸಿದ್ರು. ಹೀಗಾಗಿ ಅದರ ತನಿಖಾ ಭಾಗವಾಗಿ FSL ಅಧಿಕಾರಿಗಳು ಸುಮಾರು 70% ಮಾಹಿತಿ ಮತ್ತು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಆ FSLನಲ್ಲಿ ಪವಿತ್ರ ಗೌಡ ಚಪ್ಪಲಿಯ ಮೇಲೆ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಇದೊಂದು ಪ್ರಮುಖ ಸಾಕ್ಷಿ ಆಗುತ್ತೆ. ಹೀಗಾಗಿ ಪವಿತ್ರ ಗೌಡಗೂ ಸಹ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತುಗಳನ್ನು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೋಪಕ್ಕೆ ಬುದ್ಧಿ ಕೊಟ್ಟು ಪವಿತ್ರ ಗೌಡ ದರ್ಶನ್ ತಮ್ಮ ಕೆರಿಯರನ್ನೇ ಹಾಳು ಮಾಡಿಕೊಂಡ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಚಪ್ಪಲಿಯಿಂದ ಹೊಡೆದಿರೋದು ಸಾಬೀತಾಗಿದೆ. ಮತ್ತೆ ಅದರಲ್ಲಿ ಫುಟ್ ಪ್ರಿಂಟ್ ಆಗಿರ್ಬೋದು, ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಎಲ್ಲ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಒಟ್ನಲ್ಲಿ ಈಗ ದರ್ಶನ್ಗೆ ಈ ಬಿಯರ್ ಬಾಟಲ್ ಕೂಡ ಉರುಳಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ರೇಣುಕಾಸ್ವಾಮಿ ಹತ್ಯೆಗೆ ಪ್ರಮುಖ ಸಾಕ್ಷಿಯಾಗಿದೆ ಅಂತೆ ಈ ಬಿಯರ್ ಬಾಟಲ್. 200ಕ್ಕೂ ಹೆಚ್ಚು ಸಾಕ್ಷಿಗಳಲ್ಲಿ ಬಿಯರ್ ಬಾಟಲ್ ಪ್ರಮುಖ ಸಾಕ್ಷಿ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಪಾರ್ಟಿ ಮಾಡಿದ್ದ ಆರೋಪಿಗಳು. ಒಂದು ಬಿಯರ್ ಬಾಟಲ್ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ರಕ್ತದ ಕಲೆ ಜೊತೆ ಓರ್ವ ಆರೋಪಿಯ ಫಿಂಗರ್ ಪ್ರಿಂಟ್ ಕೂಡ ಪತ್ತೆಯಾಗಿದೆ. ಈಗ ಬಿಯರ್ ಬಾಟಲ್ ಕೂಡ ನಟ ದರ್ಶನ್ಗೆ ಉರುಳಾಗಲಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಇದೇ ಬಾಟಲ್ ನಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ರು ಆರೋಪಿಗಳು. ರೇಣುಕಾಸ್ವಾಮಿ ಕೊಲೆ ಬಳಿಕ ಡಿ ಗ್ಯಾಂಗ್ ಪ್ಲಾನ್ ಹೇಗಿತ್ತು ಅನ್ನೋದರ ಬಗ್ಗೆ ಈಗ ಮತ್ತಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರಾಜಕಾಲುವೆ ಬಳಿ ಮೃತದೇಹ ಎಸೆದ ಬಳಿಕ ನಡೆದದ್ದೇ. ದರ್ಶನ್ ಆಪ್ತ ಪ್ರದೋಷ್ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಆರೋಪಿಗಳು ಶರಣಾಗತಿಗೆ ದರ್ಶನ್ ಎದುರಿನಲ್ಲೇ ಡೀಲ್ ಮಾಡಿದ್ರು. ಮೈಸೂರಿನಲ್ಲಿ ದರ್ಶನ್ ಬಳಿ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನ್ನ ಗ್ಯಾಂಗ್ಗೆ ಭಯ ಪಡಬೇಡಿ ಅಂತ ನಟ ದರ್ಶನ್ ಹೇಳಿ ಕಳಿಸಿದ್ರಂತೆ. ದರ್ಶನ್ ಆಪ್ತ ಪ್ರದೋಷ್ ಆರೋಪಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ 2 ಪಟ್ಟು ಸಹಕಾರ ಸಿಗತ್ತೆ, ಭಯ ಪಡಬೇಡಿ. ಆರೋಪಿಗಳಿಗೆ ಭರವಸೆಯನ್ನ ಕೊಟ್ಟು ಅಲ್ಲಿಂದ ಪ್ರದೋಷ್ ಅವರನ್ನ ಕಳುಹಿಸ್ತಾರೆ. ಮೈಸೂರಿನಿಂದ ಬರುವಾಗ ಪಾರ್ಟಿ ಮಾಡಿರ್ತಾರೆ ಆರೋಪಿಗಳು. ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ನಿಂದ ಪಾರ್ಟಿ ಆಗಿರತ್ತೆ. ಮೃತದೇಹ ಬಿಸಾಡೋ ಮುನ್ನ ಪಾರ್ಟಿ ನಡೆದಂತಹ ವಿಚಾರ ಗೊತ್ತಾಗುತ್ತೆ. ಪಾರ್ಟಿ ಮುಗಿದ ಬಳಿಕ ಸಂಜೆಯ ವೇಳೆಗೆ ಆರೋಪಿಗಳು ಶರಣಾಗ್ತಾರೆ. ಮೈಸೂರಿನಲ್ಲೇ ಉಳಿದುಕೊಂಡಿದ್ದಂತಹ ದರ್ಶನ್, ಪ್ರದೋಷ್ ಬಳಿ ದರ್ಶನ್ ಮಾತನಾಡ್ತಾರೆ. ಈ ಪ್ರಕರಣದ ಬಗ್ಗೆ ಹೇಳ್ತಾರೆ. ಭಯಗೊಂಡು ಮಾತನಾಡಿದ್ರಂತೆ. ಇವರು ರಾತ್ರಿ ಒಂಥರ, ಈಗ ಒಂಥರ ಮಾತಾಡ್ತಿದ್ದಾರೆ. ಇವರನ್ನ ನಿಜವಾಗ್ಲೂ ನಂಬಬಹುದಾ? ಏನಾದ್ರೂ ಮಾಡಿ ನನ್ನವರೆಗೂ ಬರದೇ ಇದ್ರೆ ಸಾಕಪ್ಪ ಅಂತ ಪ್ರದೋಷ್ ಬಳಿ ದರ್ಶನ್ ಹೇಳಿದ್ರಂತೆ. ಡೋಂಟ್ ವರಿ ಬಾಸ್, ನಿಮ್ಮವರೆಗೂ ಇದು ಬರಲ್ಲ. ದರ್ಶನ್ ಮುಂದೆ ಬಿಲ್ಡಪ್ ಬೇರೆ ಕೊಟ್ಟಿದ್ದ ಪ್ರದೋಷ್. ಆರೋಪಿಗಳು ಶರಣಾಗತಿ ಬಳಿಕ ಪ್ರದೋಷ್ ಬಂಧನ ಆಗತ್ತೆ. ಯಾಕಂತಂದ್ರೆ ಆರೋಪಿಗಳು ಅಲ್ಲಿ ನಡೆದದ್ ಏನು, ಯಾಕಾಗಿ ಶರಣಾಗತಿ ಆದ್ವಿ ಅನ್ನೋದನ್ನ ಪೊಲೀಸರ ಮುಂದೆ ಬಾಯ್ ಬಿಡ್ತಾರೆ. ಹಾಗಾಗಿ ಅದಾದ ಬಳಿಕ ಪ್ರದೋಷ್ನನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸ್. ಕಿರಣ್, ನಾವು ಗಮನಿಸ್ತಾ ಇದ್ವಿ ರೇಣುಕಾಸ್ವಾಮಿ ಕೊಲೆಯ ನಂತರ ಈ ಡಿ ಗ್ಯಾಂಗ್ ಹೇಗೆಲ್ಲ ಪ್ಲಾನ್ ಮಾಡಿತ್ತು ಅಂತ. ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಏನು ಅಂತ ಅವರ ಪ್ಲಾನ್ ಬಗ್ಗೆ? ಖಂಡಿತ ವೀಣಾ, ಒಂದು ಕಡೆ ಸಾಕ್ಷಿಗಳು ಎಲ್ಲವೂ ಸಹ ವಿರುದ್ಧವಾಗಿ ಬರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಸಾಂದರ್ಭಿಕ ಸಾಕ್ಷಿಗಳು, ತಾಂತ್ರಿಕ ಸಾಕ್ಷಿಗಳು, ಟೆಕ್ನಿಕಲ್ ಅನಾಲಿಸಿಸು ಎಲ್ಲ FSL ರಿಪೋರ್ಟ್ಗಳು ಸಹ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಇರ್ತಕ್ಕಂಥದ್ದು. ಮುಖ್ಯವಾಗಿ ಆರೋಪ ಸಾಬೀತು ಮಾಡೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲ ರೀತಿಯ ತಯಾರಿ ನಡೆಸಿರ್ತಕ್ಕಂಥದ್ದು. ಈ ನಡುವೆ ಒಂದು ಬಿಯರ್ ಬಾಟ್ಲು ಕೂಡ ಸಿಗುತ್ತೆ. ಆ ಬಿಯರ್ ಬಾಟ್ಲು ಮೇಲೆ ಆರೋಪಿಯ ಫಿಂಗರ್ ಪ್ರಿಂಟ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಕೊಲೆ ಆದ ನಂತರ ಆರೋಪಿಗಳು ಪಾರ್ಟಿ ಮಾಡ್ತಾರೆ. ಆ ನಂತರ ಆರೋಪಿಗಳು ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಆ ಬಿಯರ್ ರಕ್ತದ ಕಲೆ, ರೇಣುಕಾಸ್ವಾಮಿ ಕೊಲೆ ಮಾಡಿದ ನಂತರ ಅದರ ಬಿಯರ್ ಬಾಟಲ್ ಬಳಿ ಬಂದು ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಅವರ ಕೈ ಫಿಂಗರ್ನಲ್ಲಿದ್ದಂತಹ ಬ್ಲಡ್ ಸ್ಯಾಂಪಲ್ ಏನಿದೆ ಅದು ಕೂಡ ಬಿಯರ್ ಬಾಟ್ಲ್ ಮೇಲೆ ಪತ್ತೆಯಾಗಿದೆ. ಇದೊಂದು ಪ್ರಮುಖ ಸಾಕ್ಷಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆ ಬಿಯರ್ ಬಾಟಲನ್ನು ಸೀಸ್ ಮಾಡಿ ಆರೋಪಿಗಳ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಮಾಡ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಮತ್ತು ಇದನ್ನು FSLಗೂ ಕೂಡ ಕಳಿಸಿರ್ತಕ್ಕಂಥದ್ದು. ಈ ನಡುವೆ ಆರೋಪಿಗಳೇನಿದ್ದಾರೆ ಕೊಲೆಯಾದ ನಂತರ ಮೈಸೂರಿಗೆ ಪರಾರಿ ಆಗ್ತಾರೆ. ಮೈಸೂರಿನಲ್ಲಿ ನಟ ದರ್ಶನ್ ಕೂಡ ಇರ್ತಾರೆ. ಅಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಒಂದು ದೊಡ್ಡ ಪ್ಲಾನನ್ನೇ ಮಾಡ್ತಾರೆ. ಹೇಗಾದರೂ ಮಾಡಿ ಈ ಕೇಸಿಂದ ಬಚಾವ್ ಆಗಬೇಕು ಅಂತೇಳಿ
ಪ್ರದೋಷು, ದೀಪಕ್ಕು, ಲಕ್ಷ್ಮಣ್ಣು, ದರ್ಶನ್ನು ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ, ಆರೋಪಿಗಳಾದಂಥ ನಿಖಿಲ್ ನಾಯಕ್ಕು ಮತ್ತು ಇತರ ಆರೋಪಿಗಳೇನಿದ್ದಾರೆ ರಾಘವೇಂದ್ರ ಎಲ್ಲರೂ ಸಹ ಪ್ಲ್ಯಾನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಬಚಾವ್ ಆಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲಿ ಪ್ರದೋಷ್ ಏನಿರ್ತಾನೆ, ಪ್ರದೋಷು ಕೂಡ ಸಾಕಷ್ಟು ಆಪ್ತ ಆಗಿರ್ತಕ್ಕಂಥದ್ದು. ದರ್ಶನ್ಗೆ ಹೇಳ್ತಾನೆ, ನಾನು ಎಲ್ಲವನ್ನ ನೋಡ್ಕೊಂತೀನಿ, ನೀವೇನು ತಲೆ ಕೆಡಿಸ್ಕೊಂಬೇಡಿ ಅಂತಾನೆ ದರ್ಶನ್. ಈ ಪ್ರದೋಷ್ ಆದ್ರೆ ಎಲ್ಲವೂ ಕೂಡ ನೀರಲ್ಲಿ ಹೋಮ ಆಯ್ತು. ಕಿರಣ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.